ಮುಂದಿನ 2-3 ವರ್ಷದಲ್ಲಿ ಆ ದೇವರೇ ಧರೆಗಿಳಿದು ಬಂದರೂ ಬೆಂಗಳೂರಿನ ರೋಡನ್ನು ಟ್ರಾಫಿಕನ್ನು ಸರಿಪಡಿಸೋಕ್ಕಾಗಲ್ಲ ಅಂತ ನಿನ್ನೆ DCM DK ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಬಿಟ್ರು. ಇದು ಈಗ ತೀವ್ರ ಸಂಚಲನಕ್ಕೆ ಕಾರಣವಾಗಿದೆ. ಪ್ರಮುಖವಾಗಿ ಉದ್ಯಮಿಗಳು ರಾಜ್ಯ ಸರ್ಕಾರವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷದವಾದಂತಹ BJP ಅವರಂತೂ ವಿಪರೀತವಾಗಿ ಮುಗಿಬೀಳ್ತಾ ಇದ್ದಾರೆ. ನಿಮ್ಮ ಕೈಲಿ ಆಗಲಿಲ್ಲ ಅಂತಂದರೆ ಯಾಕೆ ಅಧಿಕಾರ ನಡೆಸ್ತಾ ಇದ್ದೀರಾ? ರಾಜಕೀಯ ಸಂಘರ್ಷಕ್ಕೂ ಕೂಡ ಕಾರಣವಾಗಿರ್ತಕ್ಕಂಥ ಸ್ಟೇಟ್ಮೆಂಟ್. ಜೊತೆಗೆ ಉದ್ಯಮಿಗಳು ಮೋಹನ್ ದಾಸ್ ಪೈ ಅಂತವರನ್ನೇ ಒಂದು ರೀತಿ ಟ್ವೀಟ್ ಮುಖಾಂತರ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನಾದರೂ ಮಾಡಿ ಬೆಂಗಳೂರನ್ನು ಕಾಪಾಡಿ, ನಮ್ಮನ್ನು ಕಾಪಾಡಿ ಅಂತಕ್ಕಂಥ ಒಂದು ಕೋರಿಕೆಯನ್ನು ಇಡ್ತಾ ಇದ್ದಾರೆ. ಹಾಗಾದರೆ ಬೆಂಗಳೂರಿಗೆ ಎಂಥ ಸ್ಥಿತಿ ಬಂದು ಒದಗಿದೆ ಅಂತಕ್ಕಂಥ ಒಂದು ಪ್ರಶ್ನೆ ಮೂಡುತ್ತೆ ಸಹಜವಾಗಿಯೇ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಸ್ಥಿತಿಯನ್ನು ಸರಿಪಡಿಸೋಕ್ಕಾಗದೇ ಇಲ್ವಾ? ಸಮಸ್ಯೆಗಳು ಒಂದಾ ಎರಡಾ? ಬೆಂಗಳೂರಿನಲ್ಲಿ ರಸ್ತೆ ಸರಿ ಇಲ್ಲ, ರಸ್ತೆ ತುಂಬ ಗುಂಡಿಗಳು, ನೀರು ಸರಿಯಾಗಿ ಬರಲ್ಲ, ವಾಯು ಮಾಲಿನ್ಯ, ಟ್ರಾಫಿಕ್ ಜಂಜಾಟ, ಇದೆಲ್ಲವೂ ಕೂಡ ವಿಪರೀತವಾಗ್ತಾ ಇದೆ ಬೆಂಗಳೂರಿನಲ್ಲಿ. ಜೊತೆಗೆ ಪಾಪ್ಯುಲೇಷನ್ ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ರಸ್ತೆಗಿಳಿತಾ ಇರತಕ್ಕಂಥ ವಾಹನಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹೀಗಾಗಿಯೇ ಇದೆಲ್ಲವನ್ನು ನೋಡಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರೂ ಆಗಿರ್ತಕ್ಕಂಥ DCM ಈ ಮಾತನ್ನು ಹೇಳಿದ್ರ. ಹಾಗಾದರೆ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷಕ್ಕೆ DCM ಸೋಲೊಪ್ಕೊಂಡ್ರ ಅಂತಕ್ಕಂಥ ಪ್ರಶ್ನೆ. ಯಾಕೆಂದರೆ ಬಂದ ಆರಂಭದಲ್ಲಿ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೊರಟಿದ್ರು, ಗ್ರೇಟರ್ ಬೆಂಗಳೂರು ಅಂತ ಮಾಡ್ತೀವಿ ಅಂತ ಹೊರಟಿದ್ರು. ಬಟ್ ಈಗಾಗಲೇ ಕೈ ಚೆಲ್ಲಿದ್ದಾರೆ, ಅಸಹಾಯಕತೆ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಿಗೆ ಹಾಗಾದರೆ ಇದೆಂಥ ಸ್ಥಿತಿ ಬಂದೊದಗಿದೆ ಅಂತಕ್ಕಂಥ ಪ್ರಶ್ನೆ ಸಹಜವಾಗೇ ಕಾಡ್ತಾ ಇದೆ. ಉಪಮುಖ್ಯಮಂತ್ರಿಗಳ ಬಾಯಲ್ಲೇ ಇಂಥ ಮಾತಾ? ಹಾಗಾದರೆ ಬೆಂಗಳೂರು ಸರಿ ಹೋಗದೇ ಇಲ್ವಾ? ಮುಂದಕ್ಕೂ ಹೀಗೆ ಒದ್ದಾಡಬೇಕಾ? ಮೆಟ್ರೋ ಬಂತು, ಟ್ರಾಫಿಕ್ ಕಡಿಮೆ ಆಗಲಿಲ್ಲ. ಏನೆಲ್ಲ ಫ್ಲೈಓವರ್ಸ್ಗಳನ್ನ ಕಟ್ಟಿದ್ರು, ಟ್ರಾಫಿಕ್ ಸರಿ ಹೋಗಲಿಲ್ಲ. ಗುಂಡಿಗಳಂತೂ ರಸ್ತೆ ತುಂಬ ಇದೆ, ಗುಂಡಿಗಳಿಲ್ಲದ ರಸ್ತೆಗಳು ಒಂದೂ ಇಲ್ಲ. ಬೆಂಗಳೂರು ಅಭಿವೃದ್ಧಿಗೆ ಹೀಗೆ ಯಾಕೆ ನಿರ್ಲಕ್ಷ್ಯ? ಹಾಗಾದರೆ ಸರ್ಕಾರಕ್ಕೆ ಇಡೀ ರಾಜ್ಯಕ್ಕೆ ಬರ್ತಾ ಇರೋ ಆದಾಯದಲ್ಲಿ 50%ಗಿಂತ ಜಾಸ್ತಿ ಆದಾಯ ಬೆಂಗಳೂರು ಒಂದರಿಂದನೇ ಬರ್ತಾ ಇದೆ. ಆದರೆ ಬೆಂಗಳೂರು ಅಭಿವೃದ್ಧಿಗೆ ಮಾತ್ರ ನಿರ್ಲಕ್ಷ್ಯ. ಹಾಗಾಗಿ ಸರಿಪಡಿಸಲಾಗದಷ್ಟು ಬೆಂಗಳೂರು ಅಧ್ವಾನವಾಗಿ ಹೋಗಿದೆಯಾ ಅಂದರೆ ಬೆಂಗಳೂರಿನಲ್ಲೇ ಇರ್ತಕ್ಕಂಥ ಜನರಿಗೆ ಆ ವಿಚಾರ ಗೊತ್ತು. ಸರಿಪಡಿಸಲಾಗದಷ್ಟು ಅಧ್ವಾನವಾಗಿ ಹೋಗಿದೆ. ದೊಡ್ಡ ದೊಡ್ಡ ಪ್ರತಿಷ್ಠಿತ ಬಡಾವಣೆಗಳಲ್ಲೇ ಪರಿಸ್ಥಿತಿ ಹೆಂಗಿದೆ ಗೊತ್ತಾ? ಬೆಂಗಳೂರು ಟ್ರಾಫಿಕ್ಗೆ ಹಾಗಾದರೆ ಪರಿಹಾರ ಇಲ್ವೇ ಇಲ್ವಾ? ಮತ್ತು ಅದೇನೋ ಸುರಂಗ ಮಾರ್ಗ ತೆಗಿತೀವಿ ಅಂತಂದರು, ಮೆಟ್ರೋ ಜಾಸ್ತಿ ಮಾಡ್ತೀವಿ ಅಂತಂದರು. ಒಂದು ಕಡೆ ಆ ಮೆಟ್ರೋ ದರ ಏರಿಕೆ ಮಾಡಿ 1 ಲಕ್ಷ ಜನ ಪ್ರಯಾಣಿಕರನ್ನ ಕಳ್ಕೊಂಡಿದ್ದಾರೆ. ಅದ್ರ ಬಗ್ಗೆನೂ ಮೋಹನ್ ದಾಸ್ ಪೈ ಹೇಳ್ತಾರೆ. ಇದು ವೀಕ್ ಮ್ಯಾನೇಜ್ಮೆಂಟ್. ಇದು ಗುಂಡಿ ಮುಕ್ತ ಬೆಂಗಳೂರು ಹಾಗಾದರೆ ಯಾವಾಗ? ಸಾಧ್ಯನೇ ಇಲ್ಲ ಅನ್ನೋ ಪರಿಸ್ಥಿತಿಗೆ ಹೋಗ್ಬಿಟ್ಟಿದೆ. ನೀವು ಗುಂಡಿ ತೇಪೆ ಹಚ್ತಾನೇ ಇರ್ತೀರ, ಅದು ಓಪನ್ ಆಗ್ತಾನೇ ಇರುತ್ತೆ. ಎಲ್ಲ ಕಳಪೆ ಕಾಮಗಾರಿ. ಯಾವ ಗುಂಡಿಯೂ ಕೂಡ 1 ವರ್ಷ ಮುಚ್ಚಿರೋ ಹಾಗಿಲ್ವೇ ಇಲ್ಲ. ಈ ಕಡೆ ಮುಚ್ಚೋಗಿರ್ತಾರೆ, ಮುಂದಿನ ವಾರಕ್ಕೆ ಮತ್ತೆ ಬಾಯಿ ತೆರ್ಕೊಂಡು ಕೂತಿರುತ್ತೆ. ಹಾಗಾಗಿ ಬ್ಯಾಡ್ ಬೆಂಗಳೂರು ಆಯ್ತಾ? ಬೆಂಗಳೂರು ಸಿಲಿಕಾನ್ ಸಿಟಿ. ಏನು ಬೆಂಗಳೂರನ್ನು ಸಿಂಗಾಪುರ್ ಮಾಡಿಬಿಡ್ತೀವಿ, ಬ್ರ್ಯಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು, ಬರೀ ಹೆಸರಲ್ಲಿ ಮಾತ್ರ ಜನರಿಗೆ ಆಸೆ ತೋರಿಸಿದ್ರು. ಆ ಬ್ರ್ಯಾಂಡ್ ಬೆಂಗಳೂರು, ಈ ಬ್ರ್ಯಾಂಡ್ ಬೆಂಗಳೂರು ಅನ್ನೋ ಪದವನ್ನೇ ಕೊಟ್ಟುತ್ತಾ ಇದ್ದಾರೆ ಉದ್ಯಮಿಗಳು. DCM ಹೇಳಿಕೆಗೆ ವಿಪರೀತವಾದ ಜನಾಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಹಾಗಾದರೆ ನಿನ್ನೆ DCM ಸ್ಟೇಟ್ಮೆಂಟ್ ಕೊಟ್ಟ ನಂತರದ ಬೆಳವಣಿಗೆಗಳು ಈ ವಿಚಾರದಲ್ಲಿ ಏನು ಅಂತಕ್ಕಂಥದ್ದು ಈ ರಿಪೋರ್ಟಲ್ಲಿದೆ ನೋಡಿ. ವಿತಿನ್ 1 year, 2 year, 3 year ಈ ಬೆಂಗಳೂರಿನ ಮೇಲ್ಗಡೆ ಇರೋಂಥ ಭಗವಂತ ಕೆಳಗಡೆ ನಡೆದಾಡಿದ್ರು ಏನು ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಕ್ಷಮಿಸಿ ಬಿಡು ಬೆಂಗಳೂರು. ರಾಜಧಾನಿ ಬೆಂಗಳೂರಿಗೆ ಇದೆಂಥ ಸ್ಥಿತಿ? ಸಿಲಿಕಾನ್ ಸಿಟಿ ಬೆಂಗಳೂರು ಸರಿ ಹೋಗಲ್ವಾ? ಬ್ಯಾಡ್ ಬೆಂಗಳೂರು ಆಯ್ತಾ ಬೆಂಗಳೂರು? ಸಿಲಿಕಾನ್ ಸಿಟಿ, IT ಸಿಟಿ, ಹೀಗೆ ನಾನಾ ಹೆಸರುಗಳಿಂದ ಕರೆಯಲ್ಪಡುವ ನಮ್ಮ ಬೆಂಗಳೂರಿನ ಸ್ಥಿತಿ ದಯನೀಯವಾಗಿದೆ. ಬೆಂಗಳೂರು ಸರಿಪಡಿಸಲಾಗದಷ್ಟು ಅಧ್ವಾನವಾಗಿ ಹೋದಂತಿದೆ. ಟ್ರಾಫಿಕ್ಕು, ಗುಂಡಿ ಕಿರಿಕಿರಿಯಂತೂ ಮುಕ್ತಿಯೇ ಇಲ್ಲ ಅನ್ನುವಂತಾಗಿದೆ. ಇನ್ನು ಜನ ಓಡಾಡುವ ಫುಟ್ಪಾತ್ಗಳ ಕಥೆಯಂತೂ ಹೇಳೋದೇ ಬೇಡ. 1 ಲಕ್ಷ ಮೆಟ್ರೋ ಪ್ರಯಾಣಿಕರು ದೂರವಾಗಿದ್ದು ಕೆಟ್ಟ ಮ್ಯಾನೇಜ್ಮೆಂಟ್ ಪ್ರತೀಕನ? ಬ್ಯಾಡ್ ಬೆಂಗಳೂರು ಆಯ್ತಾ ಬೆಂಗಳೂರು ಅನ್ನೋ ಪ್ರಶ್ನೆಗಳು ಶುರುವಾಗಿವೆ. ವಿತಿನ್ 1 year, 2 year, 3 year ಈ ಬೆಂಗಳೂರಿನ ಮೇಲ್ಗಡೆ ಇರೋಂಥ ಭಗವಂತ ಕೆಳಗಡೆ ನಡೆದಾಡಿದ್ರು ಏನು ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಹೌದು, ಬ್ರ್ಯಾಂಡ್ ಬೆಂಗಳೂರು ಜಪ ಮಾಡ್ತಾ ಇದ್ದ DCM DK ಶಿವಕುಮಾರ್ ಇನ್ನು 2-3 ವರ್ಷ ಭಗವಂತ ಬಂದರೂ ಬೆಂಗಳೂರನ್ನ ದುರಸ್ತಿ ಮಾಡೋದಕ್ಕಾಗಲ್ಲ ಅಂತ ಅಸಹಾಯಕತೆಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಇದು ಬಹುದೊಡ್ಡ ಜನಾಕ್ರೋಶಕ್ಕೆ ಕಾರಣವಾಗಿದೆ. ಉದ್ಯಮಿ ಮೋಹನ್ ದಾಸ್ ಪೈ ಕೂಡ ಬೆಂಗಳೂರು ಅಭಿವೃದ್ಧಿ ಕುಂಠಿತವಾಗುತ್ತಿರುವ ಬಗ್ಗೆ DCM DKಶಿಯನ್ನ ಕುಟುಕಿದ್ದಾರೆ. ದೊಡ್ಡ ಪ್ರಾಜೆಕ್ಟ್ ಅನೌನ್ಸ್ ಆದರೆ ಯಾವುದೂ ಡೆಡ್ಲೈನ್ನಲ್ಲಿ ಮುಗಿಯಲ್ಲ, ದಯವಿಟ್ಟು ನಮ್ಮನ್ನ ಬೆಂಗಳೂರನ್ನ ಕಾಪಾಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಬೆಂಗಳೂರು ಟ್ರಾಫಿಕ್ ಬಗ್ಗೆ ಈ ಹಿಂದೆ ಆನಂದ್ ಮಹೀಂದ್ರ ವ್ಯಂಗ್ಯವಾಡಿದ್ರು. ಬೆಂಗಳೂರಿನಲ್ಲಿ ವಾಹನಗಳು ಶೋರೂಮ್ನಲ್ಲಿ ಇದ್ದಂತೆ ಇರುತ್ತೆ, ವಾಹನ ನೋಡ್ಕೊಳ್ಳೋದಕ್ಕೆ ಈ ಟ್ರಾಫಿಕ್ನಲ್ಲಿ ತುಂಬ ಟೈಮ್ ಸಿಗುತ್ತೆ ಅಂತೆಲ್ಲ ಕುಟುಕಿದ್ರು. ಮೋಹನ್ ದಾಸ್ ಪೈ ಹೇಳಿದ್ದೇನು?
ಡಿ ಕೆ ಶಿವಕುಮಾರ್ ಅವರೇ, ನೀವು DCM ಆಗಿ 2 ವರ್ಷ ಆಯಿತು. ನೀವು ಸ್ಟ್ರಾಂಗ್ ಅನ್ನೋದನ್ನ ಖಂಡಿತ ಒಪ್ಕೊಳ್ತೀನಿ. ಆದರೆ ನಮ್ಮ ಬದುಕು ಮಾತ್ರ ಈಗ ಬೆಂಗಳೂರಿನಲ್ಲಿ ಕೆಟ್ಟದಾಗಿದೆ. ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಅನೌನ್ಸ್ ಆಗುತ್ತೆ, ಆದರೆ ಇದು ಯಾವುದು ಸಮಯಕ್ಕೆ ಸರಿಯಾಗಿ ಮುಗಿಯಲ್ಲ. ಎಲ್ಲವೂ ವಿಳಂಬ. ಸ್ವಚ್ಛ ಸುಂದರ ಫುಟ್ಪಾತ್ ಇರುವ ಬೆಂಗಳೂರು ಯಾಕೆ ಸಾಧ್ಯ ಇಲ್ಲ? 5,000 EV ಬಸ್ಗಳ ಖರೀದಿ ನಿಮಗೆ ಸಾಧ್ಯ ಇಲ್ವಾ? ಮೆಟ್ರೋ ದರ ಏರಿಕೆ ಮಾಡಿದ್ರಿ, 1 ಲಕ್ಷ ಪ್ರಯಾಣಿಕರನ್ನ ಕಳ್ಕೊಂಡ್ರಿ. ಇದು ಕೆಟ್ಟ ಮ್ಯಾನೇಜ್ಮೆಂಟ್ ಸೂಚನೆ. BMRCL ಕಾಮಗಾರಿ ತ್ವರಿತಗತಿಯಲ್ಲಿ ನಡೆಯುತ್ತಿಲ್ಲ. ವಿತಿನ್ 1 ಇಯರ್ 2 ಇಯರ್ 3 ಇಯರ್ ಈ ಬೆಂಗಳೂರಿನ ಮೇಲ್ಗಡೆ ಇರೋಂಥ ಭಗವಂತ ಕೆಳಗಡೆ ನಡೆದಾಡಿದ್ರು ಏನು ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ವಿತಿನ್ 1 ಇಯರ್ 2 ಇಯರ್ 3 ಇಯರ್ ಈ ಬೆಂಗಳೂರಿನ ಮೇಲ್ಗಡೆ ಇರೋಂಥ ಭಗವಂತ ಕೆಳಗಡೆ ನಡೆದಾಡಿದ್ರು ಏನು ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಒಬ್ಬ ಮುಖ್ಯಮಂತ್ರಿ ಆಗ್ಬಿಟ್ಟು ಈ ಥರ ಮಾತಾಡಿದ್ರೆ ನಾವೆಲ್ಲ ಏನು ತಿಳ್ಕೊಬೇಕು? ದೇವರು ಬಂದರೂ ಏನು ಮಾಡೋಕ್ಕಾಗಲ್ಲ 2-3 ವರ್ಷ ಅಂತ ಹೇಳಿದ್ರೆ ಇದೇ ಅಡ್ಮಿಷನ್ ಆಫ್ ಫೇಲಿಯರ್. ಇದೇ ಅಡ್ಮಿಷನ್ ಆಫ್ ಎ ಫೇಲ್ಡ್ ಗೌರ್ಮೆಂಟ್. ಡಿ ಕೆ ಶಿವಕುಮಾರ್ ಅವರು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿಬಿಟ್ಟು ಬೆಂಗಳೂರು ಮಿನಿಸ್ಟರ್ ಆದಾಗ ನಮ್ಗೆ ಭಾಳ ಖುಷಿ ಇತ್ತು. ನಾವೆಲ್ಲ ಹೋಗ್ಬಿಟ್ಟು ನಮಗೆಲ್ಲ ಖುಷಿ ಆಯ್ತು. ಯಾಕಂದರೆ ಒಬ್ಬ ವೆರಿ ಸ್ಟ್ರಾಂಗ್ ವ್ಯಕ್ತಿ, ಸ್ಟ್ರಾಂಗ್ ಮಿನಿಸ್ಟರ್. ಅವರು ಆಫೀಷಿಯಲ್ಸ್ಗೆಲ್ಲ ಮಾತಾಡಿಬಿಟ್ಟು ಕೆಲಸ ಮಾಡೋ ತಾಕತ್ತಿದೆ. ಆ ತಾಕತ್ತಿದೆ, ಕೆಲಸ ಮಾತ್ರ ನಾವೆಲ್ಲ ಸಿಕ್ಕಿದ್ವಿ. ನಾವು ಸಿಕ್ಕಿದಾಗ ಅವ್ರು ಹೇಳಿದ್ವಿ 2 ವರ್ಷದ ಹಿಂದೆ, ನೇಲಿ 2 ವರ್ಷದ ಹಿಂದೆ, ನೋಡಿ ಮೊದಲು ನೀವು ಬೆಂಗಳೂರಿಗೆ ಕ್ಲೀನ್ ಮಾಡಿ. ಬೆಂಗಳೂರಲ್ಲಿ ದಬ್ರಿಸು ಮಕ್ಕು ಎಲ್ಲ ಇದೆ, ಫುಟ್ಪಾತ್ ಮೇಲೆ ಎಲ್ಲ ಕ್ಲೀನ್ ಮಾಡಿದ್ರೆ ಒಳ್ಳೇದಾಗತ್ತೆ. ಫುಟ್ಪಾತ್ ಸರಿ ಮಾಡಿ. 10-15% ಜನರು ನಡ್ಕೊಂಡು ಹೋಗ್ತಾರೆ. ನಡ್ಕೊಂಡು ಹೋಗೋ ಸಿಟಿ ಬೇಕು. ಸಿಟಿ ಅಂದರೆ ನಡ್ಕೊಂಡು ಹೋಗೋದು ಸ್ಥಳ, ನಡ್ಕೊಂಡು ಹೋಗ್ತಾರೆ. ಆಮೇಲೆ ಏನೇನು ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದಾರೋ ಜಲ್ದಿ ಮಾಡಿ. ಎಜ್ಜಿಪುರಲ್ಲಿ ಒಂದು ಫ್ಲೈಓವರ್ ಆಗ್ತಾಯಿದೆ, 10-15 ವರ್ಷ ಆಯಿತು, ಕೆಲಸ ಆಗಿಲ್ಲ. ಅದು ಬೇಗ ಮಾಡಿ. ನೀವು ಬೇಕಾದರೆ ಎಲ್ಲರಿಗೂ ಮೀಟಿಂಗ್ ಕೊಟ್ಬಿಟ್ಟು ಮಾಡ್ಬೋದು. ಆಮೇಲೆ ನಮ್ಮ ಮೆಟ್ರೋ ಬೇಗ ಮಾಡಿಸಿ. ಮೆಟ್ರೋಲಿ ನೋಡಿ ದಿನಾಲು ಹೋಗಿ ನೋಡಿದ್ರೆ ಕೆಲಸನೇ ಮಾಡ್ತಾಯಿಲ್ಲ, ಜನರೇ ಇಲ್ಲ ಅಲ್ಲಿ. ಯಾಕೆ ಇದು ಭಾಳ ಡಿಲೇ ಆಗ್ತಾಯಿದೆ? ದುಡ್ಡಿನ ಕಮ್ಮಿ ಅಲ್ಲ, ಡಿಲೇ ಆಗ್ತಾಯಿದೆ. ನೀವು ಬೇಕಾದ್ರೆ ಮೀಟಿಂಗ್ ತೊಗೊಂಡು ಮಾಡಿ, ಏನೇನು ತಾಪತ್ರೆ ಇದೆ. ಯಾಕಂದರೆ ಹೊಸೂರಲ್ಲಿ ಅದೆಲ್ಲ ಅದು ಎಲಿವೇಟರ್ ರೋಡ್ ಇದೆಲ್ಲ, ಬೆಲ್ಲೇರಿ ರೋಡಲ್ಲಿ, ಅಲ್ಲಿ ರಿಂಗ್ ರೋಡ್ ಹತ್ರ ಅಲ್ಲಿ 45 ಎಕರೆ ಹೆಬ್ಬಾಲ್ ಲೇಕ್ ಪಕ್ಕದಲ್ಲಿ ಅದು BML ಕೇಳ್ತಾ ಅವ್ರು ಕೊಡಿ. ಯಾಕೆ ಕೊಡೋಲ್ಲ ನೀವು? ಯಾಕೆ ಪ್ರೈವೇಟ್ ಕಂಪ್ನಿ ಕೊಡ್ತೀರಾ? ಕೊಡಿ, ಇಮಿಡಿಯೇಟಾಗಿ ಕೊಡಿ. ಅವ್ರು ಬರಲಿ ಇಂಟರ್ಚೇಂಜು. ಆಮೇಲೆ ನಮ್ಗೆ ಬಸ್ಗಳು ಬೇಕು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್. BBMPಲಿ 6,000 ಬಸ್ಗಳಿತ್ತು. 10 ವರ್ಷದಿಂದ 6,000 ಬಸ್ಸು. ಅದರಲ್ಲಿ ಒಂದು 500,000 ಬಸ್ಸು ಕೆಲಸ ಮಾಡಲ್ಲ. ಒಂದು 20-30% ಜನರು ಕೆಲಸಕ್ಕೆ ಬರಲ್ಲ. ಸರಿ ಮಾಡಿರಿ, ಅದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮಾಡಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮಾಡೋಕ್ಕಾಗಲ್ಲ ಅಂದರೆ ಪ್ರೈವೇಟ್ ಸೆಕ್ಟರಿಂದ ಎಲೆಕ್ಟ್ರಿಕ್ ವೆಹಿಕಲ್ ಬಸ್ ಯಾರು ತೊಗೊಂಡ್ಬರ್ತಾರೆ ಅವ್ರಿಗೆ ಲೈಸೆನ್ಸ್ ಕೊಡಿ, ಅವ್ರಿಗೆ ಟ್ರಾನ್ಸ್ಫಾರ್ಮ್ ಮಾಡಿ. ನೀವು ಕೆಲಸ ಮಾಡಬೇಕು. ಇವಾಗ ಏನಾಗಿದೆ, 2 ವರ್ಷ ಭ್ರಷ್ಟಾಚಾರ ಜಾಸ್ತಿ ಆಗಿಬಿಟ್ಟಿದೆ. BBMPಲಿ BDಯಲ್ಲಿ ನಿಮ್ಗೆ ಏನಾದರೂ ಅಪ್ರೂವಲ್ ಪ್ರಾಜೆಕ್ಟ್ ಬೇಕಾದ್ರೆ ದುಡ್ಡು ಕೇಳ್ತಾರೆ. ಭ್ರಷ್ಟಾಚಾರ ಜಾಸ್ತಿ ಆಗಿದೆ. ಪಾಟ್ರೋಲ್ ಜಾಸ್ತಿ ಆಗಿದ್ದಾರೆ. ಡಿ ಕೆ ಶಿವಕುಮಾರ್ ಯಾವಾಗಲೂ 2 ತಿಂಗಳು ಒಂದ್ಸಲಿ ಎಲ್ಲರೂ ಕರೆದು ಬೈತಾರೆ, ಪಾಟ್ರೋಲ್ ಮಾಡಬೇಡಿ, ಟಾರ್ಗೆಟ್ ಕೊಡ್ತಾರಂತ. ಟಾರ್ಗೆಟ್ ಕೊಟ್ಬಿಟ್ಟು ಏನಾಗ್ತಾ ಇಲ್ಲ, ಅವರೆಲ್ಲ ರಿಪೋರ್ಟ್ ಕೊಡ್ತಾರೆ, ಮಾಡಿದೆ ಅಂತ ಆಗ್ತಾ ಇಲ್ಲ. DCM DKಶ ವಿರುದ್ಧ ಬಿಜೆಪಿ ನಾಯಕರ ಆಕ್ರೋಶ. ಬೆಂಗಳೂರು ಸಿಂಗಾಪುರ ಮಾಡ್ತೀವಿ ಅಂದ್ರು ಆಯ್ತಾ? ಅಭಿವೃದ್ಧಿ ಅಂತ ಬಂದವರು ಹೇಳೋ ಮಾತಾ ಇದು? ಉದ್ಯಮಿ ಮೋಹನ್ ದಾಸ್ ಪೈ ಬೆನ್ನಲ್ಲೇ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿಕೆಗೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಭಿವೃದ್ಧಿ ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬಂದವರು ಹೇಳೋ ಮಾತಾ ಇದು ಅಂತ ಪ್ರಶ್ನಿಸಿದ್ದಾರೆ. ಇನ್ನೂ ಒಂದು ಗುಂಡಿ ಮುಚ್ಚಲು ಇವರಿಗೆ ಯೋಗ್ಯತೆ ಇಲ್ಲ. ಬೆಂಗಳೂರು ಸಿಂಗಾಪುರ ಮಾಡ್ತೀವಿ ಅಂತ ಹೇಳಿರೋರು ಮಾಡಿದ್ದೇನು? ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅಂತ ಪ್ರಶ್ನಿಸಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಬರೀ ಬೊಗಳೆ ಅಂತ ಟ್ವೀಟ್ ಮೂಲಕ JDS ವಾಗ್ದಾಳಿ ನಡೆಸಿದೆ. ನಿನ್ನೆ ದಿನ DK ಶಿವಕುಮಾರ್ ಅವರು, ಮಾನ್ಯ ಉಪಮುಖ್ಯಮಂತ್ರಿಗಳು, ಬೆಂಗಳೂರಿನ ಉಸ್ತುವಾರಿಗಳು ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಇನ್ನೂ 2-3 ವರ್ಷಗಳು ಕಳೆದರೂ ಸಹ ಆ ಭಗವಂತನೇ ಭೂಮಿಗೆ ಅವತರಿಸಿ ಬಂದರೂ ಸಹ ಈ ಬೆಂಗಳೂರನ್ನ ಉದ್ಧಾರ ಮಾಡೋದಕ್ಕಾಗೋದಿಲ್ಲ. ಈ ಮಾತನ್ನ ಸ್ವತಃ DK ಶಿವಕುಮಾರ್ ಅವರು ನೆನ್ನೆ ಹೇಳಿರ್ತಕ್ಕಂಥದ್ದು. ಯಾವ DK ಶಿವಕುಮಾರ್ ಅವರು ಅಥವಾ ಕಾಂಗ್ರೆಸ್ ಪಕ್ಷದವರು ಬೆಂಗಳೂರನ್ನ ಸಿಂಗಾಪುರ್ ಮಾಡ್ತೇವೆ ಅಂತೇಳಿ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ, ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತೇವೆ ಅಂದ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ ಅಂತ ಸಚಿವರ ಬಾಯಲ್ಲಿ ಬಂದಿರತಕ್ಕಂಥ ಮಾತು. ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಇರೋ ಯೋಗ್ಯತೆಗೆ ಬೆಂಗಳೂರು ಮಹಾನಗರದಲ್ಲಿ ಒಂದು ಗುಂಡಿ ಮುಚ್ಚೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಟನಲ್ ರೋಡ್ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಯಾವುದೋ ಒಂದು ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ, ಶಾಸಕರ ಕ್ಷೇತ್ರ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ. ಇವರು ಬೆಂಗಳೂರು ಬಗ್ಗೆ, ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇದು ದುರಂತ. ಬಹಳ ಮುಖ್ಯವಾಗಿ ಏನೊಂದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಒಂದು ವ್ಯತ್ಯಾಸ. ಇವರಿಬ್ಬರ ಜಗಳದಲ್ಲಿ ಬೆಂಗಳೂರು ಸಂಪೂರ್ಣವಾಗಿ ಕಡೆಗಣಿಸುವಂತದ್ದಾಗಿದೆ. ಬರೀ ಪ್ರಾಪರ್ಟಿ ಟ್ಯಾಕ್ಸ್ ಇಂದ ಬೆಂಗಳೂರನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದಿಂದ ಒಂದು ನಯ ಪೈಸಾ ಕಾಸನ್ನು ಸಹ ಕೊಟ್ಟಿಲ್ಲ. ಸೊ ಇದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಒಂದು ಗುದ್ದಾಟ ಬಹಳ ಸ್ಪಷ್ಟವಾಗಿದ್ದು ಕಾಣುತ್ತೆ. ಸೊ ಇವ್ರಿಗೆ ಹಣ ಕೊಡಬಾರ್ದು, ಇವ್ರನ್ನ ತೆಗೆದಾಕಬೇಕು ಅನ್ನೋಂಥದ್ದು ಎಲ್ಲ ಒಂದು ಕಡೆ. ಎಲ್ಲಿವರೆಗೂ ಇವರು ಬೆಂಗಳೂರು ಅಭಿವೃದ್ಧಿ ಸಚಿವರು ಇರ್ತಾರೋ ಅಲ್ಲಿವರೆಗೂ ಬೆಂಗಳೂರಿಗೆ ₹1 ಹಣ ಸಿಗಲ್ಲ ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಿದೆ. ಅದರ ಪ್ರತಿಫಲವಾಗಿ ಬೆಂಗಳೂರಿನ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಸದ ರಾಶಿ ರಸ್ತೆಯಲ್ಲ, ಮನೆ ಒಳಗೆ ಬಂದ್ಬಿಟ್ಟೈತಿ ಕಸದ ರಾಶಿ.
ಕಾಂಗ್ರೆಸ್ ಬಂದ್ಮೇಲೆ. ಮೊನ್ನೆ ಫ್ಲಡ್ ಆದಾಗ ಎಲ್ಲ ಕಡೆ ರಸ್ತೆಗಳೆಲ್ಲ ಬೆಂಗಳೂರು ಮುಳುಗೋಯ್ತು ಅಂತ ಎಲ್ಲ ಮಾತಾಡೋಂಥ ಸ್ಥಿತಿಗೆ ಬಂದಿದೆ. ಮತ್ತೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ಮೇಲೆ ಬೆಂಗಳೂರಿಗೆ ಅನುದಾನನೇ ಕೊಟ್ಟಿಲ್ಲ, ಕಾರ್ಪೊರೇಷನ್ ಅನುದಾನದಲ್ಲೇ ನಡೀತಾ ಇರೋದು. ನಾವಿದ್ದಾಗ ಬೆಂಗಳೂರಿಗೆ ರಾಜ್ಯ ಸರ್ಕಾರದಿಂದ ಪ್ರತಿ ವರ್ಷ 8,000 ಕೋಟಿ ಕೊಡ್ತಾ ಇದೆ. ಈಗ 8 ರೂಪಾಯಿನೂ ಇಲ್ಲ. ಅಂದ್ರೆ ಬೆಂಗಳೂರನ್ನ ಏನೇನು ಹಾಳು ಮಾಡಬೇಕು ಅಷ್ಟು ಹಾಳಾಗುವಂತ ಸ್ಥಿತಿಗೆ ಇವತ್ತು ಯಾರಾದರೂ ತಂದಿದೆ ಅದು ಕಾಂಗ್ರೆಸ್ ಅವರು. ಈ ಬ್ರ್ಯಾಂಡ್ ಬೆಂಗಳೂರು ಹೋಗಿ ಈಗ ಬ್ಯಾಡ್ ಬೆಂಗಳೂರು ಆಗಿದೆ ಅಂತ ಅವರೇ ಒಪ್ಕೊಂಬಿಟ್ಟಿದ್ದಾರೆ. ಈಗ ಉಪಮುಖ್ಯಮಂತ್ರಿಗಳು ದೇವರು ಕೂಡ ಬೆಂಗಳೂರನ್ನು ಸುಧಾರಿಸೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಸುಧಾರಿಸಬೇಕು ಅನ್ನುವಂಥ ಇಚ್ಛಾಶಕ್ತಿ ಇಲ್ಲ. ಉದ್ದೇಶವೇ ಕೆಟ್ಟದಿದ್ರೆ, ಉದ್ದೇಶವೇ ಲೂಟಿ ಹೊಡಿಬೇಕು ಅಂತಿದ್ರೆ ದೇವ್ರೇನು ಮಾಡೋಕ್ಕಾಗತ್ತೆ? ಉದ್ದೇಶದಲ್ಲಿ ಬೆಂಗಳೂರನ್ನ ಸಮಗ್ರ ಅಭಿವೃದ್ಧಿ ಪಡಿಸ್ಬೇಕು ಅಂತಿದ್ರೆ ಖಂಡಿತವಾಗಿಯೂ ಸುಧಾರಿಸ್ಬೋದು. ಆದರೆ ಉದ್ದೇಶವೇ ಲೂಟಿ ಆದರೆ ಯಾವ ದೇವರು ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ನಾವೇನು ಮಾಡೋದು? ಇವ್ರ ಕೈಗೆ ಅಧಿಕಾರ ಸಿಕ್ಬಿಟ್ಟಿದೆ. ಅಧಿಕಾರದಲ್ಲಿ ಎಷ್ಟು ಲೂಟಿ ಹೊಡಿಬೇಕು ಅನ್ನೋದಕ್ಕೆ ಆದ್ಯತೆ ಕೊಟ್ಟಿದ್ದಾರೆ ಹೊರತು ಬೆಂಗಳೂರು ಸುಧಾರಿಸಬೇಕು ಅನ್ನುವಂಥ ಇಚ್ಛಾಶಕ್ತಿ ಅವರಿಗಿಲ್ಲ. ಬೆಂಗಳೂರಿನ ಅಭಿವೃದ್ಧಿ ವಿಚಾರದಲ್ಲಿ ಸರ್ಕಾರ ನಿಜವಾಗ್ಲೂ ಸೋತು ಹೋಗಿರೋದು ಸ್ಪಷ್ಟವಾಗಿದೆ. ಅಧಿಕಾರ ಕಿತ್ತಾಟ, ರಾಜಕೀಯ ಬಿಟ್ಟು ಬೆಂಗಳೂರು ಅಭಿವೃದ್ಧಿಗಾಗಿ ಕೆಲಸ ಮಾಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.